ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ನಾನು ಕಂಪ್ಲೀಟಾಗಿ ಯಾವ ರೀತಿಯಾಗಿ ನಾವು KCET ಎಕ್ಸಾಮ್ ಪ್ರಿಪ್ರೇಷನ್ನ ಮಾಡ್ಕೋಬೋದು. ಇನ್ನೇನು ಅಕ್ಟೋಬರ್ 11th ಎಕ್ಸಾಮ್ ಆಲ್ರೆಡಿ ಟೆಂಟೇಟಿವ್ ಡೇಟ್ನ ಫಿಕ್ಸ್ ಮಾಡಿರೋದ್ರಿಂದ ಯಾವ ರೀತಿಯಾಗಿ 30 ಡೇಸಲ್ಲಿ ಕಂಪ್ಲೀಟಾಗಿ ಪೇಪರ್ 1ನ ಸಿಲೆಬಸ್ನ ಕಂಪ್ಲೀಟ್ ಮಾಡ್ಬೋದು ಅನ್ನೋ ಒಂದು ಸ್ಟ್ರಾಟಜಿನ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ಕಂಪ್ಲೀಟ್ ಏನು ಸ್ಟಡಿ ಪ್ಲ್ಯಾನ್ 30 ಡೇಸಲ್ಲಿ ಯಾವ ಫಸ್ಟ್ ಡೇ ಯಾವ್ದು ಓದಬೇಕು, ನೆಕ್ಸ್ಟ್ ಡೇ ಯಾವ್ದು ಓದಬೇಕು, ಕಂಪ್ಲೀಟಾಗಿ ನಾನು ಸ್ಟಡಿ ಪ್ಲ್ಯಾನ ಪ್ರಿಪೇರ್ ಮಾಡಿದ್ದೀನಿ. ಈ ವಿಡಿಯೋದಲ್ಲಿ ಯಾವ ರೀತಿಯಾಗಿ ನೀವು ಪ್ರಿಪೇರ್ ಆಗಬೇಕು ಅನ್ನೋ ಒಂದು ಕಂಪ್ಲೀಟ್ ಡೀಟೇಲ್ಸ್ನ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಖಂಡಿತವಾಗ್ಲೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇಲ್ಲ ಅಂತಂದರೆ ಟೆಲಿಗ್ರಾಮ್ ಚಾನಲ್ ಮುಖಾಂತರ ಸಹ ನಾನು ಟೆಲಿಗ್ರಾಮ್ ಚಾನಲ್ನ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನೀವು ಅಲ್ಲೂ ಸಹ ನಿಮ್ಮ ಡೌಟ್ಸ್ ಆಗಲಿ ಅಥವಾ ನಿಮ್ಗೇನಾದರೂ ಈ ಸ್ಟಡಿ ಪ್ಲ್ಯಾನ್ ಬೇಕು ಅಂತಂದರೆ ಅಲ್ಲಿ ಆ್ಯಕ್ಸೆಸ್ ಮಾಡ್ಕೋಬೋದು. ನಾನು PDF ಶೇರ್ ಮಾಡಿರ್ತೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಇಲ್ಲಿ ನಮಗೆ 30 ಡೇಸ್ ಪ್ಲ್ಯಾನ್ ಯಾಕೆ 30 ಡೇಸ್ ತೊಗೋತಾ ಇದ್ದೀನಿ ಅಂತಂದರೆ, ಇನ್ ಕೇಸ್ ಯಾವುದಾದ್ರೂ ಒಂದು ಟಾಪಿಕ್ ಮೋಸ್ಟ್ ಡಿಫಿಕಲ್ಟ್ ಟಾಪಿಕ್ ಅಂತ ಅನಿಸಿದ್ರೆ ನೀವು ಎಕ್ಸ್ಟ್ರಾ ಟೈಮ್ನ ನೀವು ಇನ್ಕ್ಲೂಡ್ ಮಾಡಿಕೊಂಡು ಆ ಒಂದು ಟಾಪಿಕ್ನ ನೀವು ಕವರ್ ಮಾಡ್ಕೋಬೋದು. ಆ್ಯಂಡ್ ಆಲ್ಸೋ ನಿಮಗೆ ಪೇಪರ್ 2ಗೂ ಏನು ಪೇಪರ್ 2 ಇದೆಯಲ್ವಾ ಅದಕ್ಕೂ ಅಷ್ಟೇ ತುಂಬಾ ಇಂಪಾರ್ಟೆನ್ಸ್ ಕೊಡಬೇಕಾಗುತ್ತೆ. ಪೇಪರ್ 1 ಆ್ಯಂಡ್ ಪೇಪರ್ 2 ಎರಡೂ ಈಕ್ವಲಿ ಇಂಪಾರ್ಟೆಂಟ್ ಆಗುತ್ತೆ. ಪೇಪರ್ 1ನಲ್ಲಿ ನಿಮ್ಮ ಒಂದು ಸ್ಕೋರ್ ಚೆನ್ನಾಗಿದೆ ಅಂತಂದರೆ ಸೊ ಪೇಪರ್ 2ಅಲ್ಲಿ ಏನಾದರೂ ನಿಮ್ಮ ಮಿಸ್ಟೇಕ್ ಮಾಡಿದ್ರೂ ಸೊ ಎರಡು ಬ್ಯಾಲೆನ್ಸ್ ಆಗುತ್ತೆ. ಅದಕ್ಕೋಸ್ಕರ ಪೇಪರ್ 1 ಇಂಪಾರ್ಟೆಂಟ್ ಆ್ಯಂಡ್ ಪೇಪರ್ 2 ಇಂಪಾರ್ಟೆಂಟ್ ಆಗಿರೋದ್ರಿಂದ ಫಸ್ಟ್ ನೀವು ಪೇಪರ್ 1ನ ಸಿಲೆಬಸ್ನ ಡೈಲಿ 1 hour 2 hour ಸ್ಪೆಂಡ್ ಮಾಡಿ ಹೇಗೆ ಕವರ್ ಮಾಡ್ಬೋದು ಅನ್ನೋ ವಿಡಿಯೋನ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಆ್ಯಂಡ್ ಆಲ್ಸೋ ಯಾವ ಒಂದು ಟಾಪಿಕ್ಸ್ನ ನೀವು ರೆಗ್ಯುಲರ್ ಆಗಿ ಪ್ರಾಕ್ಟೀಸ್ ಮಾಡಿದ್ರೆ ನೀವು ಆ ಒಂದು ಯೂನಿಟಲ್ಲಿ ಹೆಚ್ಚಿನದಾಗಿ ಸ್ಕೋರ್ ಮಾಡ್ಬೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಬನ್ನಿ, ಇಲ್ಲೇ ನೀವು ನೋಡ್ತಿದ್ರಲ್ವ, ಇದೇ 30 ಡೇಸ್ ಪ್ಲ್ಯಾನ್ ಆಗಿರುತ್ತೆ. ಇಲ್ಲೇನು ನೋಡ್ತಿದ್ರಲ್ವ ಸಿಲೆಬಸ್ಸು. ನಿಮಗೆ ಈ ಒಂದು ಪ್ಲ್ಯಾನ್ ನಿಮಗೇನಾದರೂ ಈ ಪ್ಲ್ಯಾನ್ ಇಷ್ಟ ಆದರೆ ನೀವು ಈ ಒಂದು PDF ನಾನು ಶೇರ್ ಮಾಡಿರ್ತೀನಿ, ನೀವು ಆ್ಯಕ್ಸೆಸ್ ಮಾಡ್ಕೊಳ್ಳಿ ಟೆಲಿಗ್ರಾಮ್ ಚಾನಲ್ನ ಮುಖಾಂತರ. ಫಸ್ಟ್ ಒಂದು ಟೀಚಿಂಗ್ ಆ್ಯಪ್ಟಿಟ್ಯೂಡ್ ಯೂನಿಟ್ 1. ಸೊ ಡೇ 1ನಲ್ಲಿ ಏನು ಮಾಡ್ತಾಯಿದ್ದೀನಿ, ಸೊ ಇಲ್ಲಿ ಟೀಚಿಂಗ್ ಆ್ಯಪ್ಟಿಟ್ಯೂಡ್ ಇದೆಯಲ್ವ ಯೂನಿಟ್ 1. ಸೊ ಫಸ್ಟ್ ಒಂದು ಟೀಚಿಂಗ್ ಈ ಒಂದು ಟಾಪಿಕ್ಸ್ನ ಕವರ್ ಮಾಡಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಒನ್ ಬಂದು ಲರ್ನಿಂಗ್ ಟಾಪಿಕ್ಸ್ನ ಕವರ್ ಮಾಡಬೇಕಾಗುತ್ತೆ. ಫೋರ್ತ್ ಒನ್ ಬಂದು ಮೆಥಡ್ಸ್ ಆಫ್ ಟೀಚಿಂಗ್ ಇನ್ ಹೈಯರ್ ಎಜುಕೇಷನ್ ಇಸ್ ವೆರಿ ಇಂಪಾರ್ಟೆಂಟ್ ಟಾಪಿಕ್, ಇದನ್ನು ಕವರ್ ಮಾಡಿ. ನೆಕ್ಸ್ಟು ಟೀಚಿಂಗ್ ಸಪೋರ್ಟ್ ಸಿಸ್ಟಮ್, ಎವ್ಯಾಲ್ಯೂಯೇಷನ್, ಇಷ್ಟು ಟಾಪಿಕ್ನ ಕವರ್ ಮಾಡಬೇಕಾಗುತ್ತೆ. ಸೊ ಟೀಚಿಂಗ್ ಆ್ಯಪ್ಟಿಟ್ಯೂಡ್ಗೆ 5 ಡೇಸ್ ಕೊಟ್ಟಿರ್ತೀವಿ. ಯಾಕಂತಂದರೆ ಲೆಂದಿ ಟಾಪಿಕ್ಕು ಹೌದು, ತುಂಬಾ ಈಸಿಯೆಸ್ಟ್ ಆಗಿರೋದ್ರಿಂದ ಇಲ್ಲಿ ಈ ಒಂದು ಯೂನಿಟಲ್ಲಿ ಯಾವುದೇ ರೀತಿಯಾದಂಥ ಮಾರ್ಕ್ಸ್ನ ಕಳ್ಕೊಳ್ಳೋದಕ್ಕೆ ಹೋಗಬೇಡಿ. ನೆಕ್ಸ್ಟು ನೋಡೋದಾದರೆ ಇಲ್ಲೇನು ನೋಡ್ತಿದ್ರಲ್ವ, ಇಂಟ್ರಡಕ್ಷನ್ ಟು ರಿಸರ್ಚ್ ಆಪ್ಟಿಟ್ಯೂಡ್, ಮೆಥಡ್ಸ್ ಆಫ್ ರಿಸರ್ಚ್ ಆ್ಯಂಡ್ ಸ್ಟೆಪ್ಸ್ ಇನ್ ರಿಸರ್ಚ್ ಪ್ರೋಸೆಸ್, ಥೀಸಿಸ್ ರೈಟಿಂಗ್ ಆ್ಯಂಡ್ ರಿಸರ್ಚ್ ಎಥಿಕ್ಸ್, ಇದು ಯೂನಿಟ್ 2 ಆಗಿರುತ್ತೆ. ಸ್ಟೆಪ್ಸ್ ಇನ್ ರಿಸರ್ಚ್ ಪ್ರೋಸೆಸ್ಸು ಒಂದು ಪ್ರಾಪರ್ ಸ್ಟೆಪ್ಸು, ಎಲ್ಲ ಸ್ಟೆಪ್ಸು ನಿಮಗೆ ನೆನಪಿರಬೇಕಾಗುತ್ತೆ. ಮೆಥಡ್ಸ್ ಆಫ್ ರಿಸರ್ಚಲ್ಲೂ ಅಷ್ಟೇ ಒಂದು ಕ್ವೆಶನ್ ಅಂತೂ ಕಂಪಲ್ಸರಿ ಕೇಳ್ತಾರೆ. ಆ್ಯಂಡ್ ಆಲ್ಸೋ ಟೈಪ್ಸ್ ಆಫ್ ರಿಸರ್ಚ್ ಆಗಿರ್ಬೋದು, ಸ್ಟೆಪ್ಸ್ ಇನ್ ರಿಸರ್ಚಲ್ಲೇ ಏನು ಹಂತಗಳು ಬರ್ತಾವಲ್ವ, ಫಾರ್ ಎಕ್ಸಾಂಪಲ್ ಸ್ಯಾಂಪ್ಲಿಂಗ್ ಮೇಲೆ ಖಂಡಿತವಾಗ್ಲೂ ಒಂದು ಕ್ವೆಶನ್ ಕೇಳ್ತಾರೆ. ಇಫ್ ಯು ಆರ್ ಎ ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್, ನಿಮಗಂತೂ ಮ್ಯಾನೇಜ್ಮೆಂಟಲ್ಲೂ ಈ ಒಂದು ಟಾಪಿಕಲ್ಲಿ ರಿಪೀಟ್ ಆಗುತ್ತೆ ಕ್ವೆಶನ್. ಆ್ಯಂಡ್ ಆಲ್ಸೋ ಪೇಪರ್ 1ನಲ್ಲೂ ಸಹ ರಿಪೀಟ್ ಆಗುತ್ತೆ. ನೆಕ್ಸ್ಟು ಯೂನಿಟ್ 3. ಸೊ ಇದು ಕಾಂಪ್ರಿಹೆನ್ಷನ್ ಆಗಿರುತ್ತೆ. ನೀವು ಕಾಂಪ್ರಿಹೆನ್ಷನ್ನ ಟಾಪಿಕ್ನ ಒಂದೇ ದಿನ ಓದೋದ್ರಿಂದ ನಿಮಗೆ ಇಂಪ್ರೂವ್ಮೆಂಟ್ ಆಗೋದಿಲ್ಲ. ನೀವು ಡೈಲಿ ಒಂದು ರೀಡಿಂಗ್ ಕಾಂಪ್ರಿಹೆನ್ಷನ್ನ ಬಿಡಿಸ್ತಾ ಹೋದರೆ ಜಸ್ಟ್ ನೀವು 10 minutes ಸ್ಪೆಂಡ್ ಮಾಡಿದ್ರೆ ಸಾಕು. ಈ ಒಂದು ಟಾಪಿಕ್ಗೆ ನಿಮಗೆ ಈಸಿಯಾಗಿ ಸ್ಕೋರ್ ಆಗುತ್ತೆ. 5 ಕ್ವೆಶನ್ ಇರುತ್ತೆ. ಸೊ 10 ಮಾರ್ಕ್ಸು ನೀವು ಈಸಿಯಾಗಿ ಸ್ಕೋರ್ ಮಾಡ್ಬೋದಂಥ ಟಾಪಿಕ್ ಯಾವುದಂದರೆ ಕಾಂಪ್ರಿಹೆನ್ಷನ್ ಆಗಿರುತ್ತೆ. ಆ್ಯಂಡ್ ಆಲ್ಸೋ ಕಮ್ಯುನಿಕೇಷನ್, ನಾನು ಆಲ್ರೆಡಿ ಈಗ ಕ್ಲಾಸಸ್ನ ಸ್ಟಾರ್ಟ್ ಮಾಡಿದ್ದೀನಿ. ಕಮ್ಯುನಿಕೇಷನ್ನು ಆದಷ್ಟು ಬೇಗ ಈ ಒಂದು ಯೂನಿಟ್ನ ನಾನು ಅಪ್ಲೋಡ್ ಮಾಡ್ತೀನಿ ವಿಡಿಯೋಸು. ಈಗ ಆಲ್ರೆಡಿ ಟೀಚಿಂಗ್ ಆ್ಯಪ್ಟಿಟ್ಯೂಡ್ ಆ್ಯಂಡ್ ರಿಸರ್ಚ್ ಆ್ಯಪ್ಟಿಟ್ಯೂಡ್ ನಾನು ಆಲ್ರೆಡಿ ಕವರ್ ಮಾಡಿದ್ದೀನಿ, ನೀವು ಬೇಕಾದರೆ ಆ್ಯಕ್ಸೆಸ್ ಮಾಡ್ಕೋಬೋದು. ಕಮ್ಯುನಿಕೇಷನ್ ಅಂತೂ ತುಂಬಾ ಈಸಿ ಟಾಪಿಕ್ ಅಂತಲೇ ಹೇಳ್ಬೋದು. ಫಸ್ಟ್ ರೀಡಿಂಗಲ್ಲೇ ನಿಮಗೆ ಬೇಗ ಅರ್ಥ ಆಗುತ್ತೆ. ಆ್ಯಂಡ್ ಆಲ್ಸೋ ಈಸಿ ಟು ರಿಮೆಂಬರ್. ಈ ಒಂದು ಯೂನಿಟ್ನಂತೂ ಮಿಸ್ ಮಾಡೋದಕ್ಕೆ ಹೋಗಬೇಡಿ. ಸೊ ಇಲ್ಲೇನು ನೋಡ್ತಾ ಇದ್ರಲ್ಲ, ಇದು ಯೂನಿಟ್ 4 ಆಗಿರುತ್ತೆ. ಆ್ಯಂಡ್ ಮ್ಯಾಥಮೆಟಿಕಲ್ ರೀಸ್ನಿಂಗು, ಮ್ಯಾಥಮೆಟಿಕಲ್ ಆ್ಯಪ್ಟಿಟ್ಯೂಡು, ಲಾಜಿಕಲ್ ರೀಸ್ನಿಂಗ್, ಇದೆಲ್ಲ ಏನಾಗುತ್ತಂತಂದರೆ
ಒಂದೇ ದಿನದಲ್ಲಿ ನೀವು ಕವರ್ ಮಾಡೋದಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್ ನೀವು ಒಂದೇ ದಿನ ಪ್ರಾಕ್ಟೀಸ್ ಮಾಡ್ಬೋದು. ದೇರ್ ಈಸ್ ಎ ಚಾನ್ಸಸ್ ಆಫ್ ಆಸ್ಕಿಂಗ್ ಪ್ರಾಫಿಟ್ ಆ್ಯಂಡ್ ಲಾಸು, ಸಿಂಪಲ್ ಇಂಟ್ರೆಸ್ಟು, ಕಾಂಪೌಂಡ್ ಇಂಟ್ರೆಸ್ಟ್ ಆಗಿರ್ಬೋದು, ನಂಬರ್ ಸೀರೀಸು, ಈ ರೀತಿಯಾಗಿ ಸಾಕಷ್ಟು ಯೂನಿಟ್, ಟೈಮ್ ಆ್ಯಂಡ್ ಡಿಸ್ಟೆನ್ಸ್ ಆಗಿರಬಹುದು, ಅಥವಾ ವರ್ಕ್ ಟೈಮು, ಈ ರೀತಿಯಾಗಿ ಕ್ವಶನ್ಸ್ ಕೇಳೋ ಚಾನ್ಸಸ್ ಇರೋದ್ರಿಂದ ನೀವು ಏನು ಮಾಡಬೇಕಾಗುತ್ತೆ, ನಾನು ಆಲ್ರೆಡಿ ಲಿಸ್ಟ್ ಆಫ್ ಇಂಪಾರ್ಟೆಂಟ್ ಫಾರ್ಮುಲಾಸ್ನ ಲಿಸ್ಟ್ ಮಾಡಿದ್ದೀನಿ. ಆ ಒಂದು ಫಾರ್ಮುಲಾಸ್ನ ಡೈಲಿ 5 ಮಿನಿಟ್ಸ್ ಜಸ್ಟ್ ನೋಡಿಕೊಂಡ್ರೆ ಸಾಕು. ಒಂದು ಲಾಂಗ್ ಟರ್ಮ್ ಮೆಮೊರಿಯಲ್ಲೂ ನೆನಪಿರುತ್ತೆ ಆ ಒಂದು ಫಾರ್ಮುಲಾಸ್ನ ನೋಡ್ಕೊಳೋದ್ರಿಂದ. ಸೊ ಯಾವುದಾದ್ರೂ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಆಗಿರ್ಬೋದು, ಅಥವಾ ಯಾವುದಾದ್ರೂ ಯೂಟ್ಯೂಬ್ ವಿಡಿಯೋಸ್ನ ನೋಡಿಕೊಂಡು ನೀವೇನು ಮಾಡ್ಬೋದು, ಈ ಯೂನಿಟ್ನ ನೀವು 1 ಅವರ್ ಈ ಒಂದು ಯೂನಿಟ್ಗೆ ನೀವು ಫಿಕ್ಸ್ ಮಾಡೋದ್ರಿಂದ ಏನಾಗುತ್ತೆ, ನೀವು ಯಾಕೆ ಡೈಲಿ ಪ್ರಾಕ್ಟೀಸ್ ಬೇಕು ಅಂತಂದರೆ, ಫಾರ್ ಎಕ್ಸಾಂಪಲ್ ಈ ಒಂದು ಯೂನಿಟ್ಗೆ ಎಸ್ಪೆಷಲಿ ಮ್ಯಾಥಮ್ಯಾಟಿಕಲ್ ಆ್ಯಪ್ಟಿಟ್ಯೂಡ್ ಆ್ಯಂಡ್ ಲಾಜಿಕಲ್ ರೀಸನಿಂಗ್ಗೆ ನೀವು ಒಂದೇ ದಿನ ಕಲಿತು ಏನಾಗುತ್ತೆ, ಮರೆಯುವಂಥ ಚಾನ್ಸಸ್ ಇರುತ್ತೆ. ಡೈಲಿ ಪ್ರಾಕ್ಟೀಸ್ ಮಾಡ್ತಾಯಿದ್ರೆ ನಿಮ್ಮ ಒಂದು ಸ್ಪೀಡ್ ಇಂಪ್ರೂವ್ ಆಗುತ್ತೆ. ಸೊ ನೀವು ಸ್ಪೀಡ್ ಇಂಪ್ರೂವ್ ಆಗೋದ್ರಿಂದ ಎಕ್ಸಾಮಿನೇಷನಲ್ಲಿ ನಿಮ್ಮ ಟೈಮ್ನ ಸೇವ್ ಮಾಡ್ಕೋಬೋದು. ಆದ ಕಾರಣದಿಂದ ನೀವು ಡೈಲಿ ಒಂದು 1/2 hour to 1 hour ಸ್ಪೆಂಡ್ ಮಾಡಿ ಈ ಒಂದು ಯೂನಿಟ್ಗೆ. ಆ್ಯಂಡ್ ಆಲ್ಸೋ ಸಾಕಷ್ಟು ಬಾರಿ NET ಎಕ್ಸಾಮಲ್ಲೂ ಕೇಳಿದ್ದಾರೆ, KCET ಎಕ್ಸಾಮಲ್ಲೂ ಕೇಳಿದ್ದಾರೆ ಕ್ವೆಶನ್ಸ್ನ. ಸೊ ಡೋಂಟ್ ಸ್ಕಿಪ್ ದಿಸ್ 2 ಟಾಪಿಕ್ಸ್. ನೆಕ್ಸ್ಟು ಯೂನಿಟ್ 7 ಬಂದು ಡೇಟಾ ಇಂಟರ್ಪ್ರಿಟೇಷನ್ ಆಗಿರುತ್ತೆ. ಇದು ಅಷ್ಟೇ, ಇಲ್ಲೇನು ನೀವು ನೋಡಿದ್ರಲ್ವ ಮ್ಯಾಥಮ್ಯಾಟಿಕಲ್ ಆ್ಯಪ್ಟಿಟ್ಯೂಡಲ್ಲಿ, ಇಲ್ಲಿ ಯಾವುದೆಲ್ಲ ಫಾರ್ಮುಲಾಸ್ ಯೂಸ್ ಮಾಡಿರ್ತೀರ, ಫಾರ್ ಎಕ್ಸಾಂಪಲ್ ಪರ್ಸೆಂಟೇಜ್ ಆಗಿರ್ಬೋದು, ರೇಷಿಯೋಸ್ ಆಗಿರ್ಬೋದು, ಆ್ಯಂಡ್ ಆಲ್ಸೋ ಆ್ಯಾವ್ರೇಜು, ಇದೆಲ್ಲ ಎಲ್ಲಿ ಯೂಸ್ ಆಗುತ್ತೆ ಅಂದರೆ ಡೇಟಾ ಇಂಟರ್ಪ್ರಿಟೇಷನ್ ಆಗಿರುತ್ತೆ. ಇದು ಅಷ್ಟೇ, ಡೈಲಿ ಇಲ್ಲ ಅಂದರೂ 1 day ಬಿಟ್ಟು 1 day ನೀವು ಒಂದು ಕ್ವೆಶನ್ನ ಸಾಲ್ವ್ ಮಾಡೋದ್ರಿಂದ ಖಂಡಿತವಾಗ್ಲೂ ನಿಮಗೆ 10 ಮಾರ್ಕ್ಸು ಗ್ಯಾರಂಟಿಯಾಗಿ ಸಿಗುತ್ತೆ. ನೀವು ಡೇಟಾ ಇಂಟರ್ಪ್ರಿಟೇಷನಲ್ಲಿ ಒಳ್ಳೆ ಸ್ಕೋರ್ ಮಾಡಿದ್ದೀರಾ ಅಂದರೆ ಆಟೋಮೆಟಿಕ್ಕಾಗಿ ನಿಮ್ಮ ಒಂದು ಸ್ಕೋರ್ ಇನ್ಕ್ರೀಸ್ ಆಗುತ್ತೆ ಪೇಪರ್ 1ನಲ್ಲಿ. ನೆಕ್ಸ್ಟು ಇಂಟ್ರಡಕ್ಷನ್ ಟು ICT. ಇದು ಅಷ್ಟೇ ಸ್ವಲ್ಪ ಏನು ಅಪ್ಡೇಟೆಡ್ ವರ್ಷನ್ ಆಗಿರಬೇಕಾಗುತ್ತೆ, ಕಂಪ್ಯೂಟರ್ಸ್ ಬಗ್ಗೆ ತಿಳ್ಕೊಳ್ಳೋದ್ರಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲ ಅಂತಂದರೂ ನೀವು ಓದಿನೂ ಸಹ, ಫಾರ್ ಎಕ್ಸಾಂಪಲ್ ಔಟ್ಪುಟ್ ಡಿವೈಸಸ್ ಬಗ್ಗೆ, ಇನ್ಪುಟ್ ಡಿವೈಸಸ್ ಬಗ್ಗೆ, ಸ್ಟೋರೇಜಸ್ ಬಗ್ಗೆ, ಇಂಟರ್ನೆಟ್ ಬಗ್ಗೆ, ಮತ್ತು ಯಾವುದೆಲ್ಲ ಟೈಪ್ಸ್ ಆಫ್ ಇಂಟರ್ನೆಟ್ ಇದ್ದಾವೆ, ಆ್ಯಂಡ್ ಆಲ್ಸೋ ಫುಲ್ ಫಾರ್ಮ್ಸ್ ಕೇಳುವಂಥ ಚಾನ್ಸಸ್ ಇರುತ್ತೆ ಈ ಒಂದು ಯೂನಿಟಲ್ಲಿ. ಸೊ ಅದಕ್ಕೆ ಇದು ಅಷ್ಟೇ ತುಂಬ ಈಸಿ ಯೂನಿಟ್ ಆಗಿರುತ್ತೆ. ಸೊ ಕೆಲವೊಂದನ್ನೆಲ್ಲ ಈ ಒಂದು ಯೂನಿಟಲ್ಲಿ ಫ್ರೀಕ್ವೆಂಟಾಗಿ ನೀವು ರಿವಿಷನ್ ಮಾಡೋದ್ರಿಂದ ಲಾಂಗ್ ಟರ್ಮ್ ಅಲ್ಲಿ ನೆನಪಿರುತ್ತೆ. ನೆಕ್ಸ್ಟು ಇದು ಸ್ವಲ್ಪ ಲೆಂತಿ ಟಾಪಿಕ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಏನು ಯೂನಿಟ್ 9 ಇದೆಯಲ್ವ, ಎನ್ವೈರ್ನಮೆಂಟ್ ಆಗಿರ್ಬೋದು, ಇದು ಸ್ವಲ್ಪ ಲೆಂತಿ ಯೂನಿಟ್ ಆಗುತ್ತೆ. ಬಟ್ ಇದು ಅಷ್ಟೇ, ಏನು ಕಷ್ಟಪಡುವಂಥದ್ದೇನಿಲ್ಲ. ಬಟ್ ಏನಂತಂದರೆ, ಫಾರ್ ಎಕ್ಸಾಂಪಲ್ ಇಲ್ಲಿ ಎನ್ವೈರ್ನಮೆಂಟಲ್ಲಿ ಏನಿಲ್ಲಿ ಇದೆಯಲ್ವ, ಆ್ಯಕ್ಟ್ಸ್ ಎಲ್ಲ ಇದಾವಲ್ವ, ಎನ್ವೈರ್ಮೆಂಟ್ ಆ್ಯಕ್ಟ್ಸು, ಇವೆಲ್ಲದನ್ನು ನೆನ್ಪಿಟ್ಕೊಳ್ಬೇಕಾಗುತ್ತೆ. ಆ ಒಂದು ರೀಸನಿಂದ ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ. ನೀವು 1-2 ಬಾರಿ ರಿವಿಷನ್ ಮಾಡಿದ್ರಂದರೆ ಈ ಒಂದು ಯೂನಿಟು ತುಂಬ ಈಸಿ ಆಗುತ್ತೆ ನಿಮಗೆ. ಲಾಸ್ಟ್ ಯೂನಿಟ್ ಬಂದು ನಿಮಗೆ ಹೈಯರ್ ಎಜುಕೇಷನ್ ಆಗಿರುತ್ತೆ. ಇದು ಅಷ್ಟೇ ಸ್ವಲ್ಪ ಲೆಂದಿ ಯೂನಿಟ್ ಆಗಿರುತ್ತೆ, ಆ್ಯಂಡ್ ನೀವು ತುಂಬ ಇಂಪಾರ್ಟೆನ್ಸ್ನ ಕೊಡಬೇಕಾಗುತ್ತೆ. ಇಲ್ಲೂ ಅಷ್ಟೇ ಸೇಮ್, ಏನಂತಂದರೆ ಆ್ಯಕ್ಟ್ಸ್ ಎಲ್ಲ ಯಾವ್ದ್ಯಾವ್ದು ಇದಾವಲ್ಲ, ಪ್ರೀ ಆ್ಯಂಡ್ ಪೋಸ್ಟ್ ಇಂಡಿಪೆಂಡೆನ್ಸ್ ಕಮಿಷನ್ಸ್ನ ನೆನ್ಪಿಟ್ಕೋಬೇಕಾಗುತ್ತೆ, ಇಯರ್ಸ್ನ ನೆನ್ಪಿಟ್ಕೋಬೇಕಾಗುತ್ತೆ, ಹೂ ಇಸ್ ದ ಫೌಂಡರ್ಸು, ಏನೇನೆಲ್ಲ ಚೇಂಜಸ್ ತಂದರು, NEP 2020 ಏನು, NEP 1986 ಏನು, ಈ ರೀತಿಯಾದಂಥ ಏನು ಚೇಂಜಸ್ ಇರುತ್ತಲ್ವ, ಇದನ್ನು ಸ್ವಲ್ಪ ಕರೆಂಟ್ ಅಫೇರ್ಸ್ ಲಿಂಕ್ ಮಾಡಿಕೊಂಡು 1 ಕ್ವೆಶನ್ ಕೇಳೋವಂಥ ಚಾನ್ಸಸ್ ಇರುತ್ತೆ ಅಷ್ಟೇ, ಕರೆಂಟ್ ಅಫೇರ್ಸ್ ಈ ಒಂದು ಯೂನಿಟಿಂದ ಅಷ್ಟೇ. ಇನ್ನು ಬ್ಯಾಲೆನ್ಸ್ ಎಲ್ಲ ಏನಿದೆ ಅಲ್ವಾ, 4 ಕ್ವೆಶನ್ಸು ಈಸಿಯಾಗಿ ಕೇಳ್ತಾರೆ. ಆ್ಯಂಡ್ ಆಲ್ಸೋ ಜಸ್ಟ್ ಇಯರ್ಸ್ನ ನೆನ್ಪಿಟ್ಕೋಬೇಕಾಗುತ್ತೆ, ಯಾವುದೆಲ್ಲ ಕಮಿಷನ್ಸ್ ಬಂದಿದೆ ಆ್ಯಂಡ್ ಏನೆಲ್ಲ ಚೇಂಜಸ್ ಆಯಿತು, ಯಾವುದೆಲ್ಲ ಆಬ್ಜೆಕ್ಟಿವ್ಸ್ ಏನು, ಇದಷ್ಟೇ. ಪೇಪರ್ 1 ತುಂಬಾ ಪೇಪರ್ 1 ತುಂಬಾ ಈಸಿಯಾಗಿರುತ್ತೆ. ನೀವು ಟೆನ್ಷನ್ ತೊಗೊಳ್ಳುವಂಥ ಅವಶ್ಯಕತೆಯೇ ಇರೋದಿಲ್ಲ. ಜಸ್ಟ್ ನೀವು ಒಂದು ಪ್ರಾಪರ್ ಪ್ಲ್ಯಾನ್ ಮಾಡಿಕೊಂಡು ಎಕ್ಸಿಕ್ಯೂಟ್ ಮಾಡಿದ್ರೆ ಖಂಡಿತವಾಗ್ಲೂ ತುಂಬಾ ಒಳ್ಳೆ ಸ್ಕೋರ್ ಮಾಡ್ತೀರಾ. ಮೋರ್ ದೆನ್ 80+, 90+ ಸ್ಕೋರ್ ಮಾಡುವಂಥ ಚಾನ್ಸಸ್ ತುಂಬಾ ಇರೋದ್ರಿಂದ ನೀವು ಈ ಒಂದು ಪೇಪರ್ 1ಗೆ ಸ್ವಲ್ಪ ಹೆಚ್ಚಿನದಾಗಿ ಫೋಕಸ್ ಕೊಡಿ ಸ್ಟಾರ್ಟಿಂಗಲ್ಲಿ. ಆ್ಯಂಡ್ ಆಲ್ಸೋ ಪ್ಯಾರಲಲ್ಲಿ ಪೇಪರ್ 2ನೂ ನೀವು ಬ್ಯಾಲೆನ್ಸ್ ಮಾಡಬೇಕಾಗತ್ತೆ. ಇದು ನನ್ನ ಒಂದು ಸ್ಟ್ರಾಟಜಿ ಆಗಿತ್ತು. ನಾನು ಇದೇ ರೀತಿಯಾಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಿದ್ದು. ಫಸ್ಟು ಪೇಪರ್ 1ನ ಕವರ್ ಮಾಡಿ, ನನಗೆ ಸಾಕಷ್ಟು ಟೈಮ್ ನನಗೆ ಸಿಕ್ಕಿರಲಿಲ್ಲ ಪ್ರಿಪ್ರೇಷನ್ಗೆ. ಬಟ್ ಸಿಕ್ಕಿರೋವಂಥ ಟೈಮಲ್ಲೇ ಈ ರೀತಿಯಾಗಿ ಪ್ಲ್ಯಾನ್ ಮಾಡಿಕೊಂಡು ಕಂಪ್ಲೀಟ್ ಮಾಡಿ, ರಿವಿಷನ್ ಮಾಡಿ, ಆ್ಯಂಡ್ ಆಲ್ಸೋ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ಸಾಲ್ವ್ ಮಾಡಿದ್ದೆ. ಆ್ಯಂಡ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ಸಾಲ್ವ್ ಮಾಡಿ ನೆಕ್ಸ್ಟ್ ವಿಡಿಯೋಸಲ್ಲಿ ಅಪ್ಲೋಡ್ ಮಾಡ್ತೀನಿ ಅಪ್ಕಮಿಂಗ್ ಡೇಸಲ್ಲಿ. ಆ್ಯಂಡ್
ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ಯಾವ ರೀತಿ ಸಾಲ್ವ್ ಮಾಡಬೇಕು ಅಂತಲೂ ತಿಳಿಸ್ಕೊಡ್ತೀನಿ. ಐ ಹೋಪ್ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.